ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಕ್ಲಾಸ್ 10 8ನೇ ಚಾಪ್ಟರ್ ನೋಡ್ರಿ, ಯಾವುದಂದ್ರೆ ವಾಸ್ತವ ಸಂಖ್ಯೆಗಳು. ಈ ಒಂದು ಚಾಪ್ಟರ್ದು ಅಭ್ಯಾಸ 8.1 ಕ್ವಶನ್ ನಂಬರ್ 3ರಿಂದ 7 ತನಕ ತಿಳಿಸ್ಕೊಡ್ತೀನಿ ಅಂತ. ಇದೇನಂದರೆ ಆ್ಯಸ್ ಪರ್ ನ್ಯೂ ಸಿಲೆಬಸ್ ಇದೆ ನೋಡ್ರಿ. ಓಕೆ, ಆ್ಯಸ್ ಪರ್ ನ್ಯೂ ಸಿಲೆಬಸ್ ಅಂದರೆ 2024-25 ಏನಿದೆ ಅಲ್ವಾ, ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಸಿಲೆಬಸ್ ಅಪ್ಡೇಟ್ ಆಗಿದ್ದೀರಿ. ಕೆಲವೊಂದು ಟಾಪಿಕ್ಸ್ಗಳು ಡಿಲೀಟ್ ಮಾಡಿದ್ದಾನೆ, ಯಾವೆಲ್ಲ ಚಾಪ್ಟರ್ಸ್ ಡಿಲೀಟ್ ಮಾಡಿದ್ದಾನೆ, ಯಾವೆಲ್ಲ ಟಾಪಿಕ್ಸ್ ಡಿಲೀಟ್ ಮಾಡಿದ್ದಾನೆ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ತಾವು ನೋಡ್ಬೋದು. ಸೊ ಇದನ್ನು ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂದರೆ ರಿಯಲ್ ನಂಬರ್ಸ್ ಅಂತ ಕರಿತಿದ್ದೆವು. ಎಕ್ಸಸೈಸ್ 8.1 ಕ್ವಶನ್ ನಂಬರ್ 3 to 7 ಹೇಳ್ಕೊಡ್ತೀನಿ ಅಂತ. ಸೊ ಇದರಲ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ 1 ಮಾರ್ಕಿಂದು 1 ಕ್ವಶನ್ ಬರ್ತದೆ, ಮತ್ತು 2 ಮಾರ್ಕಿಂದು 1 ಕ್ವಶನ್ ಬರ್ತದೆ ನೋಡಿರಿ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಇದೆ ರೀ, ಮತ್ತು ತುಂಬ ಈಸಿ ಇದೆ. ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಅಂತ. ಸೊ ತಾವು ಚೆನ್ನಾಗಿದ್ದನ್ನು ತಿಳ್ಕೊಳ್ರಿ. ಕ್ವಶನ್ ಏನಿದೆ ನೋಡಿರಿ, ಥರ್ಡ್ ಒನ್. ಕೆಳಗಿನ ಪೂರ್ಣಾಂಕಗಳ ಲ ಸ ಅ ಮತ್ತು ಮ ಸ ಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ಲ ಸ ಮತ್ತು ಮ ಸವನ್ನು ಕಂಡುಹಿಡಿಬೇಕಂತ ಯಾವ ವಿಧಾನದಿಂದ ಅಂದರೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಂತ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಕ್ವಶನ್ ನಂಬರ್ 1 ಮತ್ತು 2 ಏನಾದರೂ ಸೊಲ್ಯೂಷನ್ ಬೇಕಾಗಿತ್ತು ಅಂದರೆ ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋಲಿ ನಾನು ಹೇಳ್ಕೊಟ್ಟಿದ್ದೀನಿ. ತಾವು ಅದನ್ನು ನೋಡಿ ತಿಳ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಬೋದು. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ರಿ, ಏನಿದೆಯಪ್ಪ ಅಂತಂದರೆ 12ರದ್ದು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡೋಣ ಅಂತಾರೆ. 12ರದ್ದು ಏನಾಗುತ್ತೆ ಅವಿಭಾಜ್ಯ ಅಪವರ್ತನಗಳು? ಎಸ್, 2 6ಲೇ ಆಗುತ್ತೆ, 2 3ಲೇ ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ 15ರದ್ದು ನೋಡ್ರಿ, 15ರದ್ದು 3ರಲ್ಲೇ ಹೋಗುತ್ತಾ, 3 5ಲೇ 15, 5 1ಲೇ. ಅದಾದ್ಮೇಲೆ 21ರದ್ದು ನೋಡ್ರಿ, 3 7ಲೇ 21 ಆಗ್ತದೆ. ಆಮೇಲೆ 7 1ಲೇ 7 ಆಗ್ತದೆ ನೋಡ್ರಿ. ಓಕೆ, ಸೊ ಇವಾಗ ನಿಮಗೆ ಫಸ್ಟ್ ಏನು ಬೇಕು ರೀ, ಇಲ್ಲಿ ಲ ಸ ಅ ಬೇಕು, ಹೌದಲ್ವಾ? ಲ ಸ ಅಂದರೆ ಇವು ಮೂರದಾಗ ಏನು ಕಾಮನ್ ಅದ ನೋಡ್ರಿ? ಎಸ್, ಇಲ್ಲಿ 2 ಇದೆನಾ, ಇಲ್ಲೆಲ್ಲಾದರೂ 2 ಇದೆನಾ? ಎಸ್, 2 ಅನ್ನೋದು 2 ಸರ್ತಿ ಬರ್ಕೋರಿ. ಇವಾಗ ಲ ಸ ಬರಿಬೇಕಲ್ವಾ? ಇವಾಗ ಲ ಸ ಅ ಕಂಡುಹಿಡಿಬೇಕಲ್ವಾ? ಸೊ ಲ ಸ ಕಂಡುಹಿಡಿಬೇಕಂದ್ರೆ ಎಲ್ಲವನ್ನ ಬರ್ಕೊಳ್ರಿ. 12ರಲ್ಲಿ ಏನೇನಿದೆ ರೀ? 2 2 ಗುಣಿಲೆ 3 ಇದೆ ಅಲ್ವಾ? 2 ಗುಣಿಲೆ 2 ಗುಣಿಲೆ 3 ಅಂತ ಬರ್ಕೋರಿ. ಇದರಲ್ಲಿ 3 ಇದೆ, ಆಲ್ರೆಡಿ ಒಂದು ಸರ್ತಿ ಬರ್ಕೊಂಡ್ರಿ, ಬರ್ಕೋಬೇಡ್ರಿ. 5 ಬರ್ಕೋರಿ, ಮತ್ತು 3 ಆಲ್ರೆಡಿ ಒಂದು ಸರ್ತಿ ಬರ್ಕೊಂಡ್ರಿ, ಬರ್ಕೋಬೇಡ್ರಿ. ಏನು ಉಳಿತು ಇಲ್ಲಿ? 7 ಉಳಿತು. ಇವೆಲ್ಲವನ್ನ ಗುಣಿಸೋಣ ಅಂತ್ರಿ. 2 2ಲೇ ಎಷ್ಟಾಯಿತು? 4, 4 3ಲೇ 12, 12 5ಲೇ 60, 60 ಇಂಟು 7 ಬರೀರಿ. ಓಕೆ, 60 ಗುಣಿಲೆ 7 ಎಷ್ಟಾಗ್ತದೆ ನೋಡ್ರಿ? 60 ಗುಣಿಲೆ 7 ಅಂದ್ರೆ ಎಸ್ 420 ಆಗ್ತದೆ, 420 ಆಗ್ತದೆ ನೋಡ್ರಿ. ಓಕೆ, ಇದೇನು ಬಂತು ನಿಮ್ಗೆ? ಲ ಸ ಅ ಬಂತು. ಮತ್ತೇನು ಕಂಡುಹಿಡಿಬೇಕು ಇವಾಗ? ಮ ಸ ಅವನ್ನು ಕಂಡುಹಿಡಿಬೇಕು, ಹೌದಲ್ಲ? ಸೊ ಮ ಸ ಅ ಸಮನಾಗಿದೆ. ಮ ಸ ಅಂದರೆ ಇದರಲ್ಲಿ ಏನು ಕಾಮನ್ ಅದ ನೋಡ್ರಿ? 3ರೊಳಗೆ ಏನು ಕಾಮನ್ ಅದ ರೀ? ಇಲ್ಲಿ 3 ಅದ, ಇಲ್ಲೂ 3 ಅದ, ಇಲ್ಲೂ 3 ಅದ. ಸೊ 3 ಅನ್ನೋದೇನಂದ್ರೆ ಮ ಸ ಅ ಆಗುತ್ತೆ ನೋಡ್ರಿ, ಹೌದಲ್ವಾ? ಸೊ ಮ ಸ ಅ ಸಮನಾಗಿದೆ 3, ಲ ಸ ಅ ಸಮನಾಗಿದೆ 420. ಓಕೆ, ಸೊ ಇವಾಗ ಸೆಕೆಂಡ್ ಕ್ವಶನ್ ಹೋಗೋಣ ಅಂತ. ಇಲ್ಲಿ ನೋಡ್ರಿ, 17 ಒಂದು ಅವಿಭಾಜ್ಯ ಸಂಖ್ಯೆ ಇದೆ, 23 ಅವಿಭಾಜ್ಯ ಸಂಖ್ಯೆ ಇದೆ, 29 ಅವಿಭಾಜ್ಯ ಸಂಖ್ಯೆ ಇದೆ. ಸೊ ಇವು 3 ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಲ ಸ ಅ ಸುಲಭವಾಗಿ ಕಂಡುಹಿಡಿಬೋದು. ಏನಂದರೆ ಲ ಸ ಅ ಸಮನಾಗಿದೆ, ಇವು 3ನ್ನ ಗುಣಿಸ್ರಿ. 17 ಗುಣಿಲೆ 23 ಗುಣಿಲೆ 29. ಸೊ ಇವೆಲ್ಲವನ್ನ ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಅಂದರೆ 11,339 ಬರ್ತದೆ. ಇದು ಲ ಸ ಅ ಆಯ್ತು ನೋಡ್ರಿ. ಇನ್ನು ಮ ಸ ಅ ಹೇಳಬೇಕು ಅಂದರೆ ಅವಿಭಾಜ್ಯ ಸಂಖ್ಯೆಗಳದಾವಲ್ವ, ಇವೆಲ್ಲ ಪ್ರೈಮ್ ನಂಬರ್ಸ್ ಅದಾವ. ಈ ಒಂದು ಪ್ರೈಮ್ ನಂಬರ್ದು HCF ಅಂದರೆ ಮ ಸ ಎಷ್ಟಿರ್ತದೆ ಅಂದರೆ 1 ಇದ್ದಿರ್ತದೆ ನೋಡ್ರಿ. ಏನಿದಿರ್ತದೆ? 1 ಇದ್ದಿರ್ತದೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ ಅಂತ. ಏನಿದೆ? 8 9 25 ಅದ ನೋಡ್ರಿ. ಸೊ 8ರದ್ದು ಅಪವರ್ತನಗಳು ಏನಾಗ್ತಾವೆ ರೀ? 2 ಗುಣಿಲೆ 2 ಗುಣಿಲೆ 2 ಆಗ್ತಾವೆ, ಹೌದಲ್ವಾ? ರೈಟ್. ಆಮೇಲೆ 9ರದ್ದು ಎಷ್ಟು ಆಗ್ತದೆ ರೀ?
3 ಗುಣಿಲೆ 3 ಆಗ್ತದೆ. 25 ಏನಾಗ್ತದೆ ರೀ? 25 5 ಗುಣಿಲೆ 5 ಆಗ್ತದೆ ನೋಡಿರಿ. ಇವಾಗ ನಿಮ್ಗೆ ಏನು ಬೇಕಿಲ್ಲಿ? ಲಸ ಅ ಬೇಕಲ್ವಾ? ಸೊ ಲಸ ಅ ಅಂದರೆ ಇಲ್ಲಿ 2 ಅನ್ನೋದು 3 ಸರ್ತಿ ಇದೆನಾ? ಇಲ್ಲಿ 2 ಅನ್ನೋದು ಇದೆನಾ? ಇಲ್ವಲ್ಲ. 2 ಅನ್ನೋದು 3 ಸರ್ತಿ ಬರೀರಿ. 2 2 4, 4 2 8 ಬರೀರಿ. ಗುಣಿಲೆ 3 3 9 ಬರೀರಿ. ಗುಣಿಲೆ 5 5 25 ಬರೀರಿ. ಓಕೆ, 25 8 ಎಷ್ಟಾಗ್ತದೆ ರೀ? 200 ಆಗ್ತದೆ. 200 ಗುಣಿಲೆ 9 ಅಂದರೆ 1800 ಆಗ್ತದೆ ನೋಡಿರಿ. ಎಷ್ಟಾಗ್ತದೆ ಇದು? 1800. ಏನಾಯ್ತದು? ಲ ಸ ಅ ಆಯಿತು. ಇವಾಗ ಮ ಸ ಅ ನೋಡೋಣ ಅಂತಾರೆ. ಇದರಲ್ಲಿ 3ರಲ್ಲಿ ಏನಿಲ್ಲ ಅಂದರೆ 1 ಕಾಮನ್ ಇದ್ದಿರ್ತದೆ. ಸೊ ಅದನ್ನು 1 ಅಂತ ಬರೀರಿ. ಮ ಸ ಗೊತ್ತೈತಲ್ವಾ? ಎಷ್ಟು ಬಂತು? 1 ಬಂತು. ಮತ್ತು ಲ ಸ ಎಷ್ಟು ಬಂತು ಅಂದರೆ 1800 ಬಂತು ನೋಡಿರಿ. ಭಾಳ ಈಸಿ ಇದೆ ರೀ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಏನಂದರೆ 306 ಮತ್ತು 657 ಮೊಸ ಕೊಟ್ಟಿದ್ದಾನೆ. ಲ ಸ ಅವನ್ನು ಕಂಡುಹಿಡಿಬೇಕಂತ. ಸಿಂಪಲ್ ಅದ ನೋಡ್ರಿ ಇದು. ಇಲ್ಲಿ 2 ಸಂಖ್ಯೆಗಳು ಕೊಟ್ಟಿದ್ದಾನೆ. ಯಾವುದಪ್ಪ 2 ಸಂಖ್ಯೆ ಅಂದರೆ? ಯಾವುದ 2 ಸಂಖ್ಯೆ ಅಂದರೆ, ಒಂದು 306 ಇದೆ, ಅದನ್ನು ಎ ಅಂತ ಅಂದ್ಕೊಳ್ರಿ. ಎ ಈಸ್ ಈಕ್ವಲ್ಸ್ ಟು 306. ಬಿ ಈಸ್ ಈಕ್ವಲ್ಸ್ ಟು ಎಷ್ಟದ ನೋಡ್ರಿ? 657 ಅದ ನೋಡ್ರಿ. ಇಲ್ಲದ ನೋಡ್ರಿ, 657 ಬರೀರಿ. ಓಕೆ, 657 ರೈಟ್. ಆಮೇಲೆ ಎಚ್ ಸಿ ಎಫ್ ಕೊಟ್ಟಿದ್ದಾನೆ ನೋಡ್ರಿ. ಎಚ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನ? 9 ಕೊಟ್ಟಿದ್ದಾನಲ್ವಾ? 9 ಬರೀರಿ. ಎಚ್ ಈಕ್ವಲ್ ಟು 9 ಬರೀರಿ. ಏನು ಕನ್ನಡ ಹೇಳಕತ್ತಾನತ್ತ? ಎಲ್ ಕಂಡ್ರಿ ಅಂತ ಹೇಳಕತ್ತಾನ. ನಿಮ್ಗೆ ಆಲ್ರೆಡಿ ಒಂದು ಸೂತ್ರ ಗುರ್ತದ ರೀ. ಏನಂದರೆ ಎ ಬಿ ಈಸ್ ಈಕ್ವಲ್ಸ್ ಟು ಎಚ್ ಎಲ್ ಅಂತೇಳಿ, ಅಥವಾ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್. ನಿಮ್ಗೆ ಎಲ್ ಬೇಕಲ್ವಾ? ಸೊ ಎಲ್ ಈಕ್ವಲ್ ಟು ಸೂತ್ರ ಏನಾಗುತ್ತೆ? ಎ ಗುಣಿಲೆ ಬಿ, ಇದು ಗುಣಿಲೆ ಎಚ್ ಇದೆ ಕೊಡ್ತಂದರೆ ಬಾಗಿಲೆ ಆಗುತ್ತೆ. ಎ ಅಂದರೆ ಎಷ್ಟದ ರೀ? 306 ಇದೆ. ಗುಣಿಲೆ ಬಿ ಅಂದರೆ ಎಷ್ಟದ ರೀ? 657 ಇದೆ. ಬಾಗಿಲೆ ಎಚ್ ಅಂದರೆ 9 ಇದೆ. ಹೌದಲ್ವಾ? ರೈಟ್. ಇದನ್ನು ಸಿಂಪ್ಲಿಫೈ ಮಾಡೋಣವಾ? 3 3 9, 3 10 30 ಆಗ್ತದೆ. 3 2 6 ಆಗ್ತದೆ ನೋಡಿರಿ. ಮತ್ತು ನೋಡಿರಿ 3 1 3, 3 3 9, 1 ಉಳಿತು 12 ಆಯಿತು. 3 4 12. ಅಂದರೆ ಇಲ್ಲಿ ಎಷ್ಟು ಬರ್ತದೆ ನಮಗೆ? 34 ಗುಣಿಲೆ 657. 34 ಗುಣಿಲೆ 657 ಮಾಡಿರಿ, ಎಷ್ಟು ಬರ್ತದೆ? 22,338 ಬರ್ತದೆ ನೋಡಿರಿ. ಇದು ಏನದ ಅಂದರೆ ಲ ಸಾ ಅ ಅದ ನೋಡಿರಿ. ತಿಳಿತಲ್ವಾ? ಭಾಳ ಸಿಂಪಲ್ ಇದೆ ರೀ, ಏನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಏನು ಕೊಟ್ಟಿರ್ತಾನೆ ಅದನ್ನು ನೀಟಾಗಿ ಬರೀರಿ. ಎ ಮತ್ತು ಬಿ ಕೊಟ್ಟಿದ್ದಾನಲ್ವಾ, ಆಮೇಲೆ ಎಚ್ ಕೊಟ್ಟಿದ್ದಾನೆ, ಎಲ್ ಕಂಡುಹಿಡಿಬೇಕು. ಇದೊಂದು ಸೂತ್ರ ಏನಿದೆ, ಈ ಸೂತ್ರವನ್ನು ಯೂಸ್ ಮಾಡ್ಕೋರಿ. ಈ ಸೂತ್ರದಾಗ ಏನದ? ಎ ಮತ್ತು ಬಿ ಬೆಲೆ ಹಾಕ್ರಿ, ಎಚ್ ಬೆಲೆ ಹಾಕ್ರಿ. ಇದನ್ನು ಸಂಕ್ಷೇಪಿಸಿರಿ, ಇದನ್ನು ಸಿಂಪ್ಲಿಫೈ ಮಾಡಿರಿ. ನಿಮಗೇನು ಬರ್ತಂದ್ರೆ ಇಲ್ಲಿ ಲ ಸ ಅ ಬರ್ತದೆ. ಓಕೆನಾ? ರೈಟ್. ಇದು ಇಂಗ್ಲೀಷ್ ಒಳಗೆ ಅದ ನೋಡ್ರಿ. ಇಂಗ್ಲೀಷ್ ಒಳಗೆ ಕ್ವಶನನ್ನು ಚೆನ್ನಾಗಿ ಓದ್ಕೊಳ್ರಿ. ಮತ್ತು ನಾನು ಈಗಾಗಲೇ ಕನ್ನಡದಲ್ಲಿ ಹೇಳಿದ್ದೀನಿ, ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಕ್ವಶನ್ ನಂಬರ್ ಎಷ್ಟು ಹೋಗೋಣ್ರಿ? ಇದಾದ ಮೂಲಕ ಕ್ವಶನ್ ನಂಬರ್ 5ಕ್ಕೆ ಹೋಗೋಣ ಅಂತ ನೋಡ್ರಿ. 3 4 ಮುಗಿತಲ್ಲ, 5ನೇ ಕ್ವಶನ್ಗೆ ಹೋಗೋಣ ಅಂತ. ರೈಟ್. ಎನ್ನದ ಯಾವುದೇ ಬೆಲೆಗೆ ಆರ್ಗತ ಎನ್ ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಂಗ್ಲೀಷಲ್ಲಿ ನೋಡೋಣವಾ ಕ್ವಶನ್ ಏನಿದೆ ಅಂತ. ಚೆಕ್ ವೆದರ್ 6 to the power n ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ ಎನ್ ಅಂತ ಕೇಳ್ತಾ ಇದ್ದಾನ. ಹೌದಾ? ವೆರಿ ಸಿಂಪಲ್. ಏನಿದೆಪ್ಪ ಕ್ವಶನ್ ಅಂತಂದರೆ, ಇಲ್ಲಿ ನಾವು ಎನ್ ಈಕ್ವಲ್ ಟು ಏನು ಹಾಕಿದಾಗ, ಎನ್ ಈಕ್ವಲ್ ಟು ಯಾವುದೊಂದು ಬೆಲೆ ಹಾಕಿದಾಗ ಆರ್ಗತ ಎನ್ ಇದು 0ಯಿಂದ ಕೊನೆಗೊಳ್ತದ ಅಂತ ಕೇಳಕತ್ತಾನ. ಸೊ ಇದಕ್ಕೆ ಪರಿಹಾರ ನೋಡ್ರಿ ಏನಿದೆ ಅಂದರೆ, ಪರಿಹಾರ ಎಷ್ಟನೇದದ? ಇದು 5ನೇದದ ನೋಡ್ರಿ. ಓಕೆ, ಆರ್ಗತ ಎನ್ ಇದೆ ಅಲ್ವಾ, ಇಲ್ಲಿ ನೀವು 6ದ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. 6ದ ಅಪವರ್ತನ ಏನು ಬರ್ತದೆ? 2 ಮತ್ತು 3 ಬರ್ತದೆ. ಓಕೆ, ಯಾವುದೇ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಬೇಕಾಗಿತ್ತು ಅಂದರೆ, ಇವಾಗ ಎ ಇದೆ ಅಂತ ಅಂದ್ಕೊಳ್ರಿ. ಓಕೆ, ಎ ಟು ದಿ ಪವರ್ ಎನ್ ಇದೆ ಅಂತ ಅಂದ್ಕೊಳ್ರಿ. ಈ ಎ ಟು ದಿ ಪವರ್ ಎನ್ ಇದೆಲ್ಲ, ಇದೇನಾದರೂ 0ಯಿಂದ ಕೊನೆಗೊಳ್ಬೇಕಾಗಿತ್ತು ಅಂದರೆ ಇದ್ರದ್ದು ಅಪವರ್ತನಗಳು ಅಂದರೆ ಎದ ಅಪವರ್ತನಗಳು ಏನಿದ್ದಿರ್ತಾವಲ್ವ, ಫ್ಯಾಕ್ಟರ್ಸ್, ಎದ ಅಪವರ್ತನ ಏನಾಗಿರಬೇಕು ಅಂದರೆ 2 ಗುಣಿಲೆ 5 ಅಂದರೆ 2 ಘಾತ ಎಮ್ ಗುಣಿಲೆ 5 ಘಾತ ಎನ್ ಆಗಿರಬೇಕು. ಅವಾಗ ನಮಗೇನು ಸಿಗ್ತದೆ? ಇಲ್ಲಿ 0ಯಿಂದ ಕೊನೆಗೊಳ್ತದೆ.
ಬಟ್ ಇಲ್ಲಿ 6 ಏನದಲ್ವ 6ರದ ಅಪವರ್ತನಗಳು ಏನು ಬರ್ತಾ ಇದೆ ನಮಗೆ 2 ಗುಣಿಲೆ 3 ಬರ್ತಾ ಇದ್ದಾವೆ ಹೌದಲ್ವಾ. ಸೊ 2 ಗುಣಿಲೆ 3 ಬಂತು ಅಂದರೆ ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೀರಿ. ಇಲ್ಲೇನು ಬರೀಬೇಕಂದ್ರೆ ಎನ್ ಯಾವುದೇ ಬೆಲೆಗೆ ಯಾವುದೇ ಬೆಲೆಗೆ 6 ಘಾತ ಎನ್ ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೀರಿ. ಕೊನೆಗೊಳ್ಳುವುದಿಲ್ಲ. ಯಾಕಿದು ಕೊನೆಗೊಳ್ಳುವುದಿಲ್ಲ ಅಂತಂದರೆ ಇದರದ್ದು ಅಪವರ್ತನಗಳು ಏನು ಬರ್ತಾ ಇದೆ ನಮಗೆ 2 ಗುಣಿಲೆ 3 ಬರ್ತಾ ಇದ್ದಾವೆ. ಬಟ್ ನಮಗೇನು ಬೇಕಿಲ್ಲಿ ಏನು ಬರಬೇಕು 0ಯಿಂದ ಕೊನೆಗೊಳ್ಬೇಕಂದ್ರೆ 2 ಘಾತ ಎಮ್ ಗುಣಿಲೆ 5 ಘಾತ ಎನ್ ಬರಬೇಕು. ಅರ್ಥ ಆಯ್ತಲ್ವಾ. ಸೊ ವೆನ್ ವಿ ವಿಲ್ ಸೇ ಎ ನಂಬರ್ ಎಂಡ್ ವಿತ್ 0 ಮೀನ್ಸ್ ಇಫ್ ದ ಫ್ಯಾಕ್ಟರ್ಸ್ ಆಫ್ ಬೇಸ್ ಇದಕ್ಕೆ ಆಧಾರ ಸಂಖ್ಯೆ ಅಂತ ಕರ್ತಿದ್ದೇವೆ ರೀ. ಫ್ಯಾಕ್ಟರ್ಸ್ ಆಫ್ ಬೇಸ್ ಆರ್ ಇನ್ ದ ಫಾರ್ಮ್ ಆಫ್ 2 to the power m into 5 to the power n ದೆನ್ ಇಟ್ ವಿಲ್ ಎಂಡ್ ವಿತ್ 0 ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೀರಿ. ಓಕೆ. ಸೊ ನೆಕ್ಸ್ಟ್ ಇವಾಗ 6th ಕ್ವಶನ್ಗೆ ಹೋಗೋಣ ಅಂತ. ಏನದ ನೋಡ್ರಿ ಕ್ವಶನ್ ನಂಬರ್ 6. ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 are ಕಾಂಪೋಸಿಟ್ ನಂಬರ್ಸ್. ಇವೆರಡೂ ಸಂಖ್ಯೆಗಳು ಯಾಕೆ ಕಾಂಪೋಸಿಟ್ ನಂಬರ್ ಅದ ಅಂತ ಕೇಳ್ತಾ ಇದ್ದಾನೆ. ಸೊ ಕನ್ನಡದಲ್ಲಿ ಬಂದರೆ ಇವೆರಡೂ ಸಂಖ್ಯೆಗಳು ಯಾಕೆ ಸಂಯುಕ್ತ ಸಂಖ್ಯೆಗಳಾಗಿದ್ದಾವ ಅಂತ ಕೇಳಾಗತ್ತ ನಾವು. ಹೌದಾ. ಸೊ ಭಾಳ ಸಿಂಪಲ್ ಇದೆ ರೀ. ಇದು ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಏನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ಫಸ್ಟ್ 6ನೇದು ಬರ್ಕೋರಿ. ಏನು ಕ್ವಶನ್ ಅದ ಅದನ್ನು ಬರೀರಿ. 7 ಗುಣಿಲೆ 11 ಗುಣಿಲೆ 13 ಪ್ಲಸ್ 13 ಅಂತ ಬರೀರಿ. ಓಕೆ. ಸೊ ಇದು ಒಂದು ಟರ್ಮ್ ಆಯಿತು, ಇದೊಂದು ಟರ್ಮ್ ಆಯಿತು. ಇಲ್ಲಿಂದ ಇಲ್ಲಿ ತನಕ ಒಂದು ಪದ ಇದೊಂದು ಪದ ಆಯ್ತು. ಹೌದಾ. ಸೊ ಇದರಲ್ಲಿ ಏನು ಕಾಮನ್ ಅದ ನೋಡ್ರಿ. ಎಸ್ ಏನು ಕಾಮನ್ ಅದ ರೀ 13 ಕಾಮನ್ ಅದ. 13 ತಗೊಳ್ಳೋಣ ಅಂತ. ಏನು ಉಳಿತದ್ರಿ 7 ಗುಣಿಲೆ 11 ಉಳಿತದೆ. ಹೌದಾ. ಪ್ಲಸ್ಸಿಗೆ ಪ್ಲಸ್ ಬರೀರಿ. 13 ಎಷ್ಟಲೇ 13 ಅಂದರೆ 13 ಒಂದಲೇ 13 ಆಗ್ತದೆ. ನೆಕ್ಸ್ಟ್ ಸಮನಾಗಿದೆ 13 ಬರೀರಿ. 7 ಗುಣಿಲೆ 11 ಅಂದರೆ 77 ಆಯಿತು. ಪ್ಲಸ್ 1 ಬರೀರಿ. ಓಕೆ. 13 ಗುಣಿಲೆ 77 ಪ್ಲಸ್ 1 ಅಂದರೆ ಎಷ್ಟಾಗ್ತದೆ ಇದು 78 ಆಗ್ತದೆ ನೋಡ್ರಿ. ಎಷ್ಟಾಗ್ತದೆ ಇದು 78 ಆಗ್ತದೆ. ಹೌದಲ್ವಾ. ಸೊ 13ಕ್ಕೆ 13 ಬರೀರಿ. 13ಕ್ಕೆ 13 ಬರೀರಿ. 78 ಏನಂತ ಬರಿಬೋದು ನಾವು. ಎಸ್ 13 5 65 13 6 78 ಅಂತ ಬರಿಬೋದು. 13 ಗುಣಿಲೆ 6 6 ಏನಂತ ಬರಿಬೋದು ನಾವು 2 ಗುಣಿಲೆ 3 ಅಂತ ಬರಿಬೋದು. ಹೌದಲ್ವಾ. ಸೊ ಸಂಯುಕ್ತ ಸಂಖ್ಯೆ ಅಂತ ಯಾವಾಗ ಹೇಳ್ತಿದ್ದೇವೆ ಅಂದರೆ ಯಾವುದೇ ಒಂದು ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದ್ದು ಅಂತ ತಿಳ್ಕೊರಿ. ಅದಕ್ಕೆ ಸಂಯುಕ್ತ ಅಂತ ಕರಿತಿದ್ದೇವೆ. ಇಲ್ಲಿ ಎಷ್ಟು ಅಪವರ್ತನಗಳು ಅದಾವ್ರಿ 1 2 3 4 ಅದಾವಲ್ವ. ಸೊ ಹಾಗಾಗಿ ನೀವೇನು ಹೇಳ್ತೀರಿ ಇದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ಬರೀರಿ. ಇದೊಂದು ಸಂಯುಕ್ತ ಸಂಖ್ಯೆಯಾಗಿದೆ. ಯಾಕಂದರೆ ಇಲ್ಲಿ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಅದಾವ್ರಿ. ಹೌದಲ್ವಾ. ರೈಟ್. ಸೊ ದಟ್ಸ್ ಇಟ್ ಈಸ್ ಕಾಂಪೋಸಿಟ್ ನಂಬರ್ ಅಂತಲೂ ಬರೀಬೋದು ಇಂಗ್ಲೀಷಲ್ಲಿ. ನೆಕ್ಸ್ಟ್ ನೋಡಿರಿ ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ 7 ಗುಣಿಲೆ 6 ಗುಣಿಲೆ 5 ಗುಣಿಲೆ 4 ಗುಣಿಲೆ 3 ಗುಣಿಲೆ 2 ಗುಣಿಲೆ 1 ಪ್ಲಸ್ 5 ಅಂತ ಇದೆ. ಹೌದಲ್ವಾ. ಸೊ ಇವೆರಡರಲ್ಲಿ ಏನು ಕಾಮನ್ ಅದ ನೋಡ್ರಿ. ಎಸ್ ಏನು ಕಾಮನ್ ಇದೆ ರೀ 5 ಕಾಮನ್ ಇದೆ ಅಲ್ವಾ. 5 ಕಾಮನ್ ತಕ್ಕೋರಿ. ಇಲ್ಲಾಂದ್ರೆ ಇವೆಲ್ಲ ಗುಣಿಸಿ ಪ್ಲಸ್ 5 ಮಾಡ್ತಾರೂ ಮಾಡ್ಬೋದು. ಹಂಗೂ ಬರ್ತದೆ. ನಿಮಗೆ ಬಿಟ್ಟಿದ್ದು ಹೆಂಗೂ ಮಾಡ್ಬೋದು. ಈಗ 7 6 ಎಷ್ಟಾಗುತ್ತೆ 42 ಆಗ್ತದೆ. 5 4 ಎಷ್ಟಾಗುತ್ತೆ 20 ಆಗ್ತದೆ. 3 2 ಎಷ್ಟಾಗುತ್ತೆ 6 ಆಗುತ್ತೆ. ಪ್ಲಸ್ 5 ಹಿಂಗೂ ಮಾಡ್ಬೋದು ನೋಡ್ರಿ. ಓಕೆ. ನೆಕ್ಸ್ಟ್ ನೋಡ್ರಿ 42 ಆ್ಯಸ್ ಇಟ್ ಈಸ್ ಬರ್ಕೋರಿ. ಗುಣಿಲೆ 20 ಗುಣಿಲೆ 6 ಅಂದ್ರೆ 6 2 12 ಅಲ್ವಾ 120 ಆಗುತ್ತೆ. ಪ್ಲಸ್ 5 ಬರೀರಿ. ನೆಕ್ಸ್ಟ್ ಎರಡನ್ನ ಗುಣಿಸ್ರಿ. 0ಕ್ಕೆ 0 ಬರೀರಿ. 12 2 24 ಕೈಲ 2 12 4 48 ಪ್ಲಸ್ 2 ಅಂದರೆ 50 ಆಗ್ತದೆ ನೋಡಿರಿ. 50 ಪ್ಲಸ್ 5 ಬರೀರಿ. ಇದೆಷ್ಟಾಯಿತು 5045 ಆಯಿತು. ಹೌದಾ. ಸೊ 5045 ಅಂದರೆ ಇದರದ್ದು ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಏನೇನು ಬರ್ತಾ ನೋಡೋಣವಾ. ಎಸ್ 5ರಿಂದ ಹೊಡೀರಿ ನೋಡೋಣ. 5 10 50 ಮತ್ತೊಂದು 0 ಕೊಡ್ರಿ. 5 9 45 ಆಗ್ತದೆ. ಹೌದಾ. ಸೊ ಇಲ್ಲಿ 5 ಮತ್ತು 1009 ಇವೆರಡು ಏನದ ಅಂದರೆ ಅವಿಭಾಜ್ಯ ಸಂಖ್ಯೆಗಳದಾವೆ. ಏನದಾವ್ರಿ 2 ಅವಿಭಾಜ್ಯ ಸಂಖ್ಯೆಗಳದಾವೆ.
ಹೌದಲ್ವಾ? ಸೊ ಹಾಗಾಗಿ ಇದು 5045 ಇದು ಒಂದು ಏನದ ಅಂದರೆ ಒಂದು ಸಂಯುಕ್ತ ಸಂಖ್ಯೆ ಅದ ರೀ. ಯಾಕಿದು ಸಂಯುಕ್ತ ಸಂಖ್ಯೆ ಆಗಿದೆ ಅಂತಂದರೆ ಯಾಕಾಗ್ಯದ್ರಿ ಇದು? ಇದ್ರದ್ದು ಅಪವರ್ತನಗಳು 2ಕ್ಕಿಂತ ಹೆಚ್ಚದಾವ. 5 ಅದ, 1049 ಅದ, ಮತ್ತು 1 ಆಗ್ತದ, ಮತ್ತು 5045 ಆಗ್ತದೆ ನೋಡ್ರಿ. 5045ರಿಂದನೂ ಡಿವೈಡ್ ಆಗ್ತದೆ, 1ರಿಂದನೂ ಡಿವೈಡ್ ಆಗ್ತದೆ, 5ರಿಂದನೂ ಡಿವೈಡ್ ಆಗ್ತದೆ, 1009ರಿಂದನೂ ಡಿವೈಡ್ ಆಗ್ತದೆ. ಹಾಗಾಗಿ ಇದು ಒಂದೇನಾಗ್ತದೆ ರೀ? ಸಂಯುಕ್ತ ಸಂಖ್ಯೆ ಆಗ್ತದೆ. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 7. ಏನದಪ್ಪ ಕ್ವಶನ್ ಅಂತಂದರೆ ಭಾಳ ಇಂಟ್ರೆಸ್ಟಿಂಗ್ ಅದ ನೋಡ್ರಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಕೇಳ್ತಾನೆ ಈ ಥರ ಕ್ವಶನ್ಸ್ಗಳು. ಇವಾಗ ಚೆನ್ನಾಗಿ ಇದನ್ನು ತಿಳ್ಕೊಳ್ರಿ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ಸೋನಿಯಾದಳ ಎಷ್ಟು ನಿಮಿಷ ತಗೋತಾಳ್ರಿ? 18 ನಿಮಿಷಗಳನ್ನು ತೆಗೆದುಕೊಳ್ತಾಳೆ. ರವಿ ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ತಾನಂತೆ. ಹುಡುಗ ಅದನಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆ ಟೈಮ್ ತಗೋತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ. ನೋಡ್ರಿ, ಇಬ್ಬರು ಒಂದೇ ಬಿಂದುವಿನಿಂದ ಆರಂಭಿಸ್ತಾರಂತ ಹಿಂಗೆ ಒಂದು ರೌಂಡ್ ಹೊಡ್ಲಿಕ್ಕತ್ತಿರ್ತಾರೆ, ಹೌದಲ್ವಾ? ಹಾಂ, ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಒಂದೇ ಮುಖವಾಗಿ, ಓಕೆ, ಒಂದೇ ಡೈರೆಕ್ಷನ್ ಒಳಗೆ ಅವ್ರು ಏನಾದರೂ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಇಲ್ಲಿ ನೋಡ್ರಿ, ಒಂದು ಸುತ್ತ ಹಾಕಲ್ಕ ಯಾರು ಸೋನಿಯಾ ಎಷ್ಟು ತಗೋತಾಳೆ ಅಂದರೆ 18 ನಿಮಿಷ ತಗೋತಾಳೆ ಇಲ್ಲಿಂದ ಇಲ್ಲಿಗೆ. ರವಿ ಎಷ್ಟು ತಗೋತಾನೆ ಅಂದರೆ 12 ನಿಮಿಷ ತಗೋತಾನೆ ಒಂದು ಸುತ್ತ ಹಾಕಲ್ಕ, ಹೌದಾ? ಸೊ ಇಬ್ಬರು ಎಟ್ ಎ ಟೈಮೇ ಸ್ಟಾರ್ಟ್ ಮಾಡ್ತಾರಲ್ಲ, ಮತ್ತು ಅವರು ಪುನಃ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಸ್ಟಾರ್ಟಿಂಗ್ ಇಬ್ಬರು ಬಿಟ್ಟಿರ್ತಾರಲ್ಲ, ಮತ್ತು ಎಷ್ಟನೇ ನಿಮಿಷಕ್ಕೆ ಇಬ್ಬರು ಇಲ್ಲಿಗೆ ಬರ್ತಾರೆ ಅಂತ ಕೇಳಕತ್ತಾನ. ಇಂಥ ಕ್ವಶನಲ್ಲಿ ಏನು ಮಾಡಬೇಕಂದ್ರೆ LCM ಅನ್ನು ಕಂಡುಹಿಡಿಬೇಕು, ಲಸ ಕಂಡುಹಿಡಿಬೇಕು. ಸಿಂಪಲ್ ಇದೆ ರೀ. ಓಕೆ, ಒನ್ ಟೈಮ್ ಇಂಗ್ಲೀಷ್ ಒಳಗೆ ಓದ್ತೀನಿ ನೋಡ್ರಿ. ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್ ಅರೌಂಡ್ ಎ ಸ್ಪೋರ್ಟ್ಸ್ ಫೀಲ್ಡ್. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 round ಆಫ್ ದ ಫೀಲ್ಡ್, while Ravi takes 12 minutes for the same. Suppose the both starts at the same point and at the same time and go in the same direction. After how many minutes will they meet again at the starting point ಅಂತ ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಯು ಶುಡ್ ಫೈಂಡ್ ಹಿಯರ್ LCM. ಓಕೆ, 18ರದ LCM ಅನ್ನು 18ರದ ಫ್ಯಾಕ್ಟರ್ಸ್ಗಳನ್ನು ಕಂಡುಹಿಡಿಯಿರಿ. ಏನಾಗುತ್ತೆ? 2 9 ಆಗುತ್ತೆ, 3 3 ಆಗುತ್ತೆ, 3 1 ಆಗುತ್ತೆ. ಓಕೆ, 12ರದ್ದು ಏನಾಗುತ್ತೆ ನೋಡ್ರಿ, 12ರದ್ದು 2 6 ಆಗುತ್ತೆ, 2 3 ಆಗುತ್ತೆ, 3 1 ಆಗುತ್ತೆ, ಹೌದಲ್ವಾ? ಎಸ್. ಸೊ ಇವಾಗ ಇಲ್ಲಿ ಅಪವರ್ತನಗಳು ಬರೀರಿ. 18ರದ್ದು ಏನದಾವ? 2 × 3 × 3 ಅದ. ಓಕೆ, 12ರದ್ದು ಏನದ ರೀ? 2 × 2 × 3 ಅದ. ಲಸ ಕಂಡುಹಿಡಿಯಬೇಕು. ಆವಾಗ ನಮಗೇನದ, ಅವರಿಬ್ಬರು ಎಷ್ಟು ನಿಮಿಷದ ನಂತರ ಪುನಃ ಆರಂಭಿಕ ಬಿಂದುವಿಗೆ ಬಂದು ಸೇರ್ತಾರಂತ ಸಿಗ್ತದೆ. ಲಸ ಅಂದ್ರೆ ನೋಡ್ರಿ, ಇದ್ರೊಳಗೆ 2 ಇದೆನಾ? 2 ಎಷ್ಟು ಸರ್ತಿ ಇದೆ ರೀ? 1 ಸರ್ತಿ ಇದೆ. ಇದರಲ್ಲಿ ಎಷ್ಟು ಸರ್ತಿ ಇದೆ? 2 ಸರ್ತಿ ಇದೆ. ಹೈಯೆಸ್ಟ್ ಬರ್ಕೋಬೇಕು ನೋಡ್ರಿ. ಹೈಯೆಸ್ಟ್ ಇದ್ರೊಳಗೆ ಇದ್ದಿರ್ತ ಅದನ್ನು ಬರೀರಿ. 3 ಇಲ್ಲಿ 2 ಸರ್ತಿ ಇದೆ, ಇಲ್ಲಿ 1 ಸರ್ತಿ ಇದೆ. ಸೊ 3ಅನ್ನು 2 ಸರ್ತಿ ಬರೀರಿ. ಕರೆಕ್ಟಾಗಿ 2 4, 4 3 12, 12 3 36. ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಮೊದಲನೇ ಸ್ಥಾನಕ್ಕೆ ಸಂಧಿಸ್ತಾರೆ ಅಂತಂದ್ರೆ 36 ನಿಮಿಷ. ಎಷ್ಟು? 36 ನಿಮಿಷದ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಬರೀರಿ, ಸೆಂಟೆನ್ಸಲ್ಲಿ ಬರೀರಿ. ಓಕೆ, 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಬರೀರಿ. ತಿಳಿತಲ್ವಾ? ಭಾಳ ಸಿಂಪಲ್ ಇದ್ದೀರಿ. 8.1 ಎಕ್ಸಸೈಸ್ ಕಂಪ್ಲೀಟ್ ಆಯ್ತು ನೋಡ್ರಿ. ಯಾವುದ್ರಿದು? ಅಭ್ಯಾಸ 8.1 ಫುಲ್ ಕಂಪ್ಲೀಟ್ ಆಗಿದ್ದೀರಿ. ಚೆನ್ನಾಗಿ ನೋಡ್ರಿ, ತಿಳ್ಕೊರಿ, ಪ್ರಾಕ್ಟೀಸ್ ಮಾಡಿರಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಮತ್ತು ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನ್ನಿಸ್ತದೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ರೈಟ್, ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ
ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಯಾರಾದ್ರೂ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿರಿ. ಲಿಂಕ್ ಏನಾದ್ರೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತ. ಸೊ ಡಿಸ್ಕ್ರಿಪ್ಷನಲ್ಲಿ ಇದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಮತ್ತೆ ನಾವೇನದ ಮುಂದಿನ ಒಂದು ವಿಡಿಯೋಲಿ ನಾನು 8.2 ಅಭ್ಯಾಸ ಹೇಳ್ತೀನಂತ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. 8.2 3 ಮಾರ್ಕಿಂದು ಫಿಕ್ಸ್ ಕ್ವಶನ್ ಅದ ನೋಡ್ರಿ. ಇದು 3 ಅಂಕದ ಫಿಕ್ಸ್ ಕ್ವಶನ್ ಇದೆ ರೀ. ಓಕೆ, ಸೊ ಪ್ರೂವ್ ದಟ್ √2 √3 is irrational ಅಂತಿದೆ. ಇಲ್ಲಿ ವರ್ಗಮೂಲ 2 ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಏನದಲ್ವ, ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ಅಂತ್ರಿ. ಓಕೆನಾ? ಸೊ ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗೋಣ ಅಂತ.